ಎಲ್ರಿಗೂ ನಮಸ್ಕಾರ. ಸನಾತನ ಋಷಿ ಪರಂಪರೆಯಲ್ಲಿ ಇವತ್ತು ನಾನು ಗೋತ್ರ ಪ್ರವರ್ತಕರಾಗಿರ್ತಕ್ಕಂತಹ ಶಾಂಡಿಲ್ಯ ಮಹರ್ಷಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅವ್ರು ಹೇಗೆ ಅಂತಂದರೆ, ಒಂದು ಸರ್ತಿ ನೋಡಿದ್ರೆ ಸಾಕು, ಮಾನವರನ್ನು ನೋಡಿದ್ರೆ ಸಾಕು, ಅವ್ರನ್ನೆಲ್ಲ ಸಾಂತ್ವನಗೊಳಿಸಿ ಅವ್ರಿಗೆ ನೆಮ್ಮದಿ ಕೊಟ್ಬಿಡ್ತಾ ಇದ್ರಂತೆ. ಅಂತಹ ಒಂದು ಅವ್ರನ್ನ ನೋಡಿದ್ರೆ ಅವರ ಒಂದು ದೇಹದ ಮೇಲೆ ಏನು ರೇಸು ಅದು ಹಾಗೆ ಆ ಥರ ಶಾಂತವಾಗಿ ಕಾಣಿಸ್ತಾ ಇದ್ವು. ಹಾಗೆ ಅವರು ನೋಡಿದ್ರೆ ಸಾಕು ಮಾನವ ಕುಲ ಸಾಂತ್ವನಗೊಳ್ತಿದ್ದಂತೆ. ಅಂತಹ ಮಹರ್ಷಿಯ ಅವರು ಹೇಗೆ ಅಂದರೆ, ಆ ಒಂದು ಘಳೆ ಇರ್ತಕ್ಕಂತಹ ಮಹರ್ಷಿ ಜೊತೆಗೆ ಅವರ ಕಂಠದಲ್ಲಿ ಶ್ರೀಗಂಧ ಯಾವಾಗಲೂ ಲೇಪಿತವಾಗಿರ್ತಕ್ಕಂಥದ್ದು. ಅವರ ಜಟಾಜೂಟಗಳು ಹೇಗಿತ್ತಪ್ಪ ಅಂತಂದರೆ, ಘನಪಾಠಿಗಳಾಗಿರ್ತಕ್ಕಂಥ ಶಿಷ್ಯ ಸಮೂಹ ಏನು ಪಠಿಸ್ತಿರ್ತಕ್ಕಂಥ ವೇದ ಸಮೂಹವೋ ಅನ್ನೋ ಹಾಗೆ ಬಿಗಿಯಾಗಿ ಕಟ್ಟಿರ್ತಕ್ಕಂಥ ಜಟಾಜೂಟ ಅವರ ಶಿರಸ್ಸಿನಲ್ಲಿ ವಿರಾಜಿಸ್ತಾ ಇತ್ತಂತೆ. ಅವರ ಕಣ್ಣುಗಳು ದೇದೀಪ್ಯಮಾನವಾಗಿ ಆತ್ಮವಿದ್ಯೆಯನ್ನು ಬೋಧಿಸ್ತಾ ಇರೋ ಹಾಗೆ ಹೊಳಿತಾ ಇದ್ವಂತೆ. ಆ ಥರ ಪರಮಾದ್ಭುತವಾಗಿರ್ತಕ್ಕಂಥ ರೂಪ, ಅದನ್ನು ನೋಡಿ ಜನಗಳು ನಿಬ್ಬೆರಗಾಗಿ ಸಂತೋಷಗೊಂಡು ಕೊಂಡಾಡ್ತಿದ್ರಂತೆ. ಅಂತಹ ಜನರುಗಳೆಲ್ಲರಿಗೂ ಅಂದವನ್ನು ಕೊಡ್ತಕ್ಕಂತಹ ಸುಗುಣಗಳ ಗಣಿಯಾಗಿರ್ತಕ್ಕಂಥ ಶಾಂಡಿಲ್ಯ ಮುನಿಯನ್ನು ನಾನು ಸ್ತೋತ್ರ ಮಾಡ್ತೀನಿ. ಪ್ರಾಚೀನ ಋಷಿ ಪರಂಪರೆಯಲ್ಲಿ ಅಗ್ರಗಣ್ಯನಾಗಿರ್ತಕ್ಕಂತಹ ಖಂಡಿಲ ಮಹರ್ಷಿ ಅಂತ ಒಬ್ಬರಿದ್ದರು. ಸಂತಾನಾಪೇಕ್ಷೆಗೋಸ್ಕರ ಅವರು ಬಹಳ ಕಾಲ ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡ್ತಾರೆ. ತಪಸ್ಸಿನ ಪರಿಣಾಮವಾಗಿ ತನ್ನ ಧರ್ಮಪತ್ನಿಯ ಗರ್ಭದಲ್ಲಿ ಒಬ್ಬ ಸುಪುತ್ರನ ಜನನವಾಗುತ್ತೆ. ಇವರೇ ಶಾಂಡಿಲ್ಯ. ಅಪ್ಪ ಖಂಡಿಲ, ಮಗ ಶಾಂಡಿಲ್ಯ. ಶಾಂಡಿಲ್ಯ ಚಿಕ್ಕ ಹುಡುಗನಿದ್ದಾಗಿಂದಲೂ ಪರಮೇಶ್ವರನನ್ನು ಆರಾಧನೆ ಮಾಡ್ತಾ ಇರ್ತಾನೆ. ಈಶ್ವರನ ಭಕ್ತನಾಗಿ ಬೆಳೀತಾ ಇರ್ತಾನೆ. ಸರಿಯಾದ ಸಮಯದಲ್ಲಿ ಉಪನಯನ ಸಂಸ್ಕಾರಗಳನ್ನು ಮಾಡಿಕೊಡ್ತಾನೆ. ತಂದೆಯನ್ನು ಆಶ್ರಯಿಸಿ ಬ್ರಹ್ಮವಿದ್ಯೆಯ ಉಪದೇಶವನ್ನು ಪಡಿತಾನೆ. ಬ್ರಹ್ಮಚರ್ಯ ದೀಕ್ಷೆಯಲ್ಲಿದ್ದು ತಪೋವೃತ್ತಿಯಲ್ಲಿ ನಿರತನಾಗಿರ್ತಾನೆ. ಆನಂತರ ಶಾಂಡಿಲ್ಯ ಸಾಧನ ಚತುಷ್ಟಯ ಸಂಪತ್ತನ್ನು ಗಳಿಸ್ತಾನೆ. ಬ್ರಹ್ಮವಿದ್ಯೆಯ ಬೋಧೆ ಗಳಿಸಲಿಕ್ಕೆ ಶುನಕಪುತ್ರನಾಗಿರ್ತಕ್ಕಂತಹ ಅತಿಧನ್ವ ಅಂತಕ್ಕಂತಹ ಮಹರ್ಷಿಯ ಸನಿಹಕ್ಕೆ ಬಂದು ಆ ವಿದ್ಯೆಯನ್ನು ಬೋಧಿಸಲಿಕ್ಕೆ ಕೇಳಿಕೊಳ್ತಾನೆ. ಅತಿಧನ್ವ ಶಾಂಡಿಲ್ಯನ ಶ್ರದ್ಧಾ, ಭಕ್ತಿ, ವಿನಯ, ವಿಧೇಯತೆಗಳನ್ನು ನೋಡಿ ಮೆಚ್ಚುತ್ತಾನೆ. ಅವನು ಈ ಬಾಲಕ ಬ್ರಹ್ಮವಿದ್ಯೆಯನ್ನು ತಿಳಿಯಲು ಯೋಗ್ಯನಾಗಿದ್ದಾನೆ ಅಂತ ತಿಳಿದುಕೊಂಡು ಅವನಿಗೆ ಹೇಳ್ತಾನೆ, ಮಗು ಕೇಳು, ಸಾಮ ಅನ್ನೋದಕ್ಕೆ ಗತಿಯು ಸ್ವರವೇ, ಸ್ವರಕ್ಕೆ ಗತಿ ಪ್ರಾಣ, ಪ್ರಾಣಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಅನ್ನ, ಅನ್ನಕ್ಕೆ ಆಧಾರ ನೀರು, ನೀರಿಗೆ ಆಶ್ರಯವಾಗಿರ್ತಕ್ಕಂಥದ್ದು ಮೇಲಿರ್ತಕ್ಕಂತಹ ಲೋಕ, ಅದೇ ಸ್ವರ್ಗಲೋಕ. ಆ ಊರ್ಧ್ವಲೋಕಕ್ಕೆ ಯಾವುದು ಆಧಾರ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಬಾರ್ದು. ಕಾರಣ ಅಂದರೆ ಸಾಮ ಅನ್ನೋದು ಸ್ವರ್ಗಕ್ಕೆ ಅತೀತವಾದ ಅಲ್ಲ. ಸಾಮ ಅಂದರೆ ಶಾಂತಿ, ಶಾಂತಿ ಶಾಶ್ವತವಾಗಿ ನೆಲೆಗೊಂಡಿರೋದ್ರಿಂದ ಸಾಮವೇ ಸ್ವರ್ಗ. ಆದರೆ ಒಬ್ಬ ಋಷಿಯ ಹೇಳಿಕೆಯ ಪ್ರಕಾರ ಸ್ವರ್ಗಲೋಕಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಈ ಭೂಲೋಕ ಅಂತಲೂ, ಈ ಭೂಮಿಗೆ ಇಲ್ಲಿರ್ತಕ್ಕಂತಹ ನಡೀತಕ್ಕಂತಹ ಯಜ್ಞ ಆಗಲಿ, ದಾನ, ತಪಸ್ಸು, ಧರ್ಮ ಇವೆಲ್ಲವೂ ಕೂಡ ಸ್ವರ್ಗಕ್ಕೆ ಗತಿ ಅಂತ ಋಷಿ ಹೇಳಿದ್ದಾರೆ. ಆದ್ದರಿಂದ ಸಾಮ ಈ ಲೋಕದಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂಥದ್ದು. ಈ ಕಾರಣದಿಂದಲೇ ಈ ಭೂಮಿಯನ್ನು ರಥಂತರ ಸಾಮ ಅಂತ ಶ್ರುತಿಗಳು ನುಡಿಯುತ್ತೆ. ಈ ಭೂಲೋಕಕ್ಕೆ ಆಶ್ರಯ ಆಕಾಶನೇ. ಆಕಾಶದಿಂದಲೇ ಸಮಸ್ತ ಸೃಷ್ಟಿ ಉದ್ಭವವಾಗಿ ಪುನಃ ಆಕಾಶದಲ್ಲಿ ಅಂತ್ಯಗೊಳ್ಳುತ್ತೆ. ಎಲ್ಲ ಕಾರಣಗಳಿಗೂ ಆಕಾಶವೇ ಆಧಾರವಾಗಿರ್ತಕ್ಕಂಥದ್ದು ಆಗಿದೆ. ಈ ಮಾತು ಸಾಮವೇದದಲ್ಲಿ ಪ್ರಕಟಪಡಿಸಿರ್ತಕ್ಕಂತಹ ಉತ್ತಮೋತ್ತಮವಾಗಿರ್ತಕ್ಕಂಥ ಜ್ಞಾನ ಅದು. ಹಾಗಾಗಿ ಅನಂತವಾದ ಈ ಉದ್ಗೀತೆಯನ್ನು ಅರಿತು ಧ್ಯಾನಿಸ್ತಕ್ಕಂತಹ ಮನುಜ ಸರ್ವೋತ್ತಮವಾಗಿರ್ತಕ್ಕಂಥ ಈ ತತ್ವವನ್ನು ಗ್ರಹಿಸಿ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಿತಿಯನ್ನು ಹೊಂದುತ್ತಾನೆ. ಈ ದಿವ್ಯವಾದ ತತ್ವದ ಉಪದೇಶ ಹೊಂದಿರತಕ್ಕಂಥ ನೀನು ಹಾಗೂ ನಿನ್ನ ವಂಶಜರೆಲ್ಲರೂ ಕೂಡ ಉತ್ತಮೋತ್ತಮರಾಗಿ ಮೇಲ್ಮೆಯುಳ್ಳ ಜೀವನವನ್ನು ಸಾಗಿಸ್ತೀರಾ ಅಂತ ಹೇಳಿ ಬೋಧನೆ ಮಾಡ್ತಾನೆ. ಈ ರೀತಿ ಗುರುಪದೇಶ ಆದಾಗ ಮಾಡಿಕೊಂಡು ಉದ್ಗೀತ ಅದನ್ನು ಮನನ ಮಾಡಿ ಶಾಂಡಿಲ್ಯ ಬ್ರಹ್ಮವೇತನ ಆಗ್ತಾನೆ. ಸಾಮವೇದದಲ್ಲಿ ತುಂಬ ಚೆನ್ನಾಗಿ ಈ ವಿಷಯದ ಬಗ್ಗೆ ಛಾಂದೋಗ್ಯೋಪನಿಷತ್ತಿನಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈ ಶಾಂಡಿಲ್ಯ ಒಂದ್ಸಲಿ ಹೀಗೆ ಆಯಿತು, ಬಾಲ್ಯ ಎಲ್ಲ ಕಳೀತು, ಯೌವನವನ್ನು ಪಡಿತಾನೆ, ಬ್ರಹ್ಮವಿದ್ಯಾನಿಧಿಯಾಗಿರ್ತಾನೆ. ಆಗಲೇ ಅವನು ಒಂದು ದಿವಸ ವನದಲ್ಲಿ ವಿಹಾರ ಮಾಡ್ತಿರ್ಬೇಕಾದ್ರೆ ಒಂದು ಸರೋವರದಲ್ಲಿ ಜಲಕೇಳಿಯಲ್ಲಿ ತೊಡಗಿರ್ತಕ್ಕಂಥ ಅಪ್ಸರ ಸ್ತ್ರೀಯನ್ನು ನೋಡ್ತಾನೆ. ಅವಳ ರೂಪ ಲಾವಣ್ಯಗಳನ್ನು ನೋಡಿದ ಶಾಂಡಿಲ್ಯನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾರಿರ್ಬಹುದು ಈ ಸುಂದರಿ? ಅರಣ್ಯದ ಸೊಬಗನ್ನು ವೀಕ್ಷಿಸಲು ಬಂದಿರತಕ್ಕಂಥ ಜಲದ ದೇವತೆ ಇರಬಹುದೇ?
ಅಥವಾ ದೇವೇಂದ್ರನನ್ನು ಬಿಟ್ಟು ಬಂದಿರತಕ್ಕಂತಹ ಸ್ವರ್ಗಲೋಕದ ರಾಜ್ಯಲಕ್ಷ್ಮಿಯಾಗಿರ್ತಕ್ಕಂತಹ ಶಚೀದೇವಿಯೇ, ಅಥವಾ ಪ್ರಣಯ ಕಲಹದಿಂದ ಮನ್ಮಥನನ್ನು ಬಿಟ್ಟು ಬಂದಿರತಕ್ಕಂಥ ರತಿದೇವಿಯೇ, ಜಲಕೇಳಿಯಾಡಲು ಇಚ್ಛಿಸಿ ಬಂದ ವನಲಕ್ಷ್ಮಿಯಂತೆ ಗಂಗೊಳಿಸ್ತಕ್ಕಂತಹ ಈ ಚೆಲುವೆ ಯಾರಾಗಿರಬಹುದು? ಇವಳ ಕಣ್ಣುಗಳಂತೂ ಕನ್ನೈದಿಲಿಯ ದಳಗಳೇ ಸರಿ, ಎಷ್ಟು ಚೆನ್ನಾಗಿದ್ದಾಳು. ಅವಳನ್ನು ನೋಡಿದ್ರೆ ಕಣ್ಕುಕ್ಕುತ್ತೆ ಸೌಂದರ್ಯ. ಪೂರ್ಣ ಚಂದಿರನನ್ನು ಅತಿಶಯಿಸುವಂತೆ ಬೀಗ್ತಿರ್ತಕ್ಕಂತಹ ಈ ಚೆಲುವೆಯ ಮುಖಕಮಲವು ಅವನು ನೋಡ್ತಾ ಇದ್ದರೆ, ಅವಳನ್ನು ನೋಡ್ತಾ ಇದ್ದಕ್ಕೆ ಶಾಂಡಿಲ್ಯನಿಗೆ ಮೋಹ ಪರವಶನಾಗ್ಬಿಡ್ತಾನೆ. ನೈಷ್ಠಿಕ ಬ್ರಹ್ಮಚಾರಿ ಆದರೂ ತಪೋದೀಕ್ಷೆಯಲ್ಲಿ ನಿಶ್ಚಲತೆಯುಳ್ಳವನು ಆದರೂ ಶಾಂಡಿಲ್ಯ ಆ ಮದನ ಬಾಧೆಗೆ ತುತ್ತಾಗಿ ಅವಳಲ್ಲಿ ಅನುರಕ್ತನಾಗ್ತಾನೆ. ಅವಳ ಹತ್ತಿರಕ್ಕೆ ಬಂದು, ತರುಣಿ, ಕೃಪೆ ಮಾಡಿ ನನ್ನ ಮೇಲೆ ಕುಡಿನೋಟವೀರು, ಸುಂದರವಾದ ನಿನ್ನ ಮುಖದಲ್ಲಿ ಕಿರುಡಗೆ ಸೂಸುವಂತೆ ಒಂದು ಮಾತನ್ನಾದರೂ ಹೇಳು. ನಿನ್ನ ಈ ಮೈ ಕಾಂತಿಯಿಂದ ನನ್ನನ್ನು ಬಿಗಿಯಾಗಿ ಅಪ್ಪಿಕೋ. ನಿನ್ನ ಅಧರಾಮೃತದಿಂದ ನನ್ನ ಚಿತ್ತದಲ್ಲಿ ಉಂಟಾಗ್ತಕ್ಕಂಥ ಮದನಾಗ್ನಿಯನ್ನು ಬೇಗ ತಣಿಸೋಕ್ಕೆ ಬಾ. ತಳತಳಿಸಿರ್ತಕ್ಕಂಥ ನಿನ್ನ ಕೆನ್ನೆಗಳನ್ನು ಚುಂಬಿಸ್ತಕ್ಕಂಥ ಸುಖವನ್ನು ನೀಡು. ಹವಳದ ಬಣ್ಣದಂತಿರತಕ್ಕಂಥ ನಿನ್ನ ಕೆಂದುಟಿಯು ಅಮೃತವನ್ನು ನನಗೆ ಪಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡು. ನಿನ್ನ ನವಿರಾದ ಈ ಸೀರೆಯ ಸೆರಗಿನ ಮರೆಯಲಿರ್ತಕ್ಕಂಥ ನಿನ್ನ ದೇಹ ಸೌಂದರ್ಯವನ್ನು ನನಗೆ ಅಪ್ಪಿಕೊಳ್ಳಲು ಅವಕಾಶ ಮಾಡಿಕೊಡು. ಹೂ ಗೊಂಚಲಿನಿಂದ ಕಂಗೊಳಿಸಿರ್ತಕ್ಕಂಥ ಬಳ್ಳಿಯು ವೃಕ್ಷವನ್ನು ಅಪ್ಪಿದಂತೆ ನೀನು ನನ್ನನ್ನು ತಬ್ಬಿಕೋ. ಈ ನನ್ನ ಆಸೆ ಫಲಿಸಿದ್ದ ಪಕ್ಷದಲ್ಲಿ ಮನ್ಮಥನ ಬಾಣಗಳು ನನ್ನನ್ನು ಬದುಕಲು ಬಿಡೋದೇ, ಪ್ರಾಣ ರಕ್ಷಣೆ ಮಾಡೋದು ಪರಮಧರ್ಮವೆಂದು ನಿನಗೆ ತಿಳಿಯದೆ ಪದ್ಮನಯನೇ ಅಂತ ಕೇಳ್ಕೊತಾನೆ. ಸರಿ, ಈ ವಾಕ್ಯಗಳನ್ನು ಕೇಳಿರ್ತಕ್ಕಂಥ ಅಪ್ಸರೆ ಅವಳು ಧಾನ್ಯಮಾಲಿನಿ. ಅವಳು ಹೇಳ್ತಾಳೆ, ಅವಳ ಹೆಸರು ಧಾನ್ಯಮಾಲಿನಿ ಅಂತ. ಅವಳು ಹೇಳ್ತಾಳೆ, ಮಹಾತ್ಮ, ಸಕಲ ಸಿದ್ಧಿಗಳಿಗೂ ಹಾನಿಕರವಾಗಿರ್ತಕ್ಕಂತಹ, ದುರಿತಗಳಿಗೆ ಮೂಲ ಕಾರಣವಾಗಿರ್ತಕ್ಕಂತಹ, ಅಧರ್ಮಕ್ಕೆ ಕಾರಣವಾಗಿರ್ತಕ್ಕಂತಹ ಸುರತ ಕ್ರೀಡೆಯ ಸುಖವನ್ನು ವೇದವೇತ್ತರು ಬಯಸಲಾರರು. ಶ್ರೇಷ್ಠ ತಪೋಧನನಾದ ನೀನು ಇಂತಹ ಪ್ರೇಮಲಾಪಗಳನ್ನು ಆಡುತ್ತಕ್ಕಂಥದ್ದು ನ್ಯಾಯವಾ ಅಂತ ಕೇಳ್ತಾಳೆ. ಆಗ ಶಾಂಡಿಲ್ಯ ಹೇಳ್ತಾನೆ, ಹೇ ಸುಂದರಾಂಗಿ, ನನ್ನ ಮುಂದೆ ನೀನು ಸೋಗು ಹಾಕಬೇಡ. ನೀನು ಜಾರಿಣಿಯಲ್ಲ, ನಾನು ಜಾರನೂ ಅಲ್ಲ. ತಪೋಭಂಗ ಮಾಡ್ತಕ್ಕಂಥ ಸಲುವಾಗಿ ದೇವೇಂದ್ರನ ಬಳಿಗೆ ನೀನನ್ನು ಕಳಿಸಿರ್ತಕ್ಕಂಥ ಸಂಗತಿಯನ್ನೂ ನನಗೆ ಗೊತ್ತು. ನಾನೀಗ ಅಪ್ಪಟ ಬ್ರಹ್ಮಚಾರಿಯಾಗಿದ್ದೇನೆ. ಸ್ತ್ರೀ ಸುಖವೆಂಬುದನ್ನು ಅನುಭವಿಸಿ ನಂತರ ಅದನ್ನು ವರ್ಜಿಸೋದು ಉತ್ತಮ. ಇಲ್ಲದ ಪಕ್ಷದಲ್ಲಿ ಮುಂದೆ ಏನಾಗುತ್ತೆ, ಸ್ತ್ರೀ ಸಾಂಗತ್ಯದ ಅಪೇಕ್ಷೆಯಲ್ಲಿ ತೊಡಗುವ ಚಿತ್ತ ತಪಸ್ಸಿನಲ್ಲಿ ಗಮನ ಹರಿಸಿಬಿಟ್ರೆ ಭಾಳ ಕಷ್ಟ. ನೀನಿನ್ನೂ ಯಾರಿಗೂ ಹೆಂಡತಿಯಾಗಿಲ್ಲ. ಕನಿಯಾಗಿರ್ತಕ್ಕಂಥ ನಿನ್ನನ್ನು, ಬ್ರಹ್ಮಚಾರಿಯಾಗಿರ್ತಕ್ಕಂಥ ನಾನು ಕೆಟ್ಟ ಕಾಮವನ್ನು ಜಯಿಸಲು ಸಾಂಗತ್ಯ ಮಾಡೋದ್ರಲ್ಲಿ ಯಾವ ದೋಷವೂ ಇಲ್ಲ. ನಿಶ್ಚಲ ಚಿತ್ತನಾಗಿರ್ತಕ್ಕಂಥ ನಾನು ನಿನ್ನ ರೂಪ ಸಂಪತ್ತನ್ನು ನೋಡಿ ಕುರುಡನಾಗಲಿಲ್ಲ. ನಿನಗಿಂತಲೂ ಅತಿಶಯ ಸೊಗಸುಕಾತಿಯರನ್ನು ನಾನು ನೋಡಿದ್ದೇನೆ. ಆದರೆ ನಾನು ವಿಚಲಿತನಾದವನಲ್ಲ. ಈಗ ಒಂದು ಕಾರಣಕ್ಕಾಗಿ ನಿನ್ನ ಸಂಘ ಬಯಸಿದ್ದೀನಿ ಅಷ್ಟೇ. ಆದ್ದರಿಂದ ನಿನ್ನ ಅಧರ್ಮ ಬುದ್ಧಿ ತ್ಯಜಿಸಿ ನನ್ನನ್ನು ಸಂತೋಷಪಡಿಸು. ಆದ್ದರಿಂದ ನಿನಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾನೆ. ಶಾಂಡಿಲ್ಯನ ಮಾತುಗಳನ್ನು ಕೇಳಿ ಆ ಅಪ್ಸರಾಂಗನೆ ಹೇಳ್ತಾಳೆ, ಋಷೀಂದ್ರ, ನಿನ್ನ ಮಾತುಗಳು ಸತ್ಯವಾದ್ದೇ. ತಪೋಗ್ನಿಯಿಂದ ಜ್ವಾಜ್ವಲ್ಯಮಾನವಾಗಿರ್ತಕ್ಕಂತಹ ನಿಮ್ಮಂತಹ ಮಹಾತ್ಮರ ಆ ಲಿಂಗನ ಸೌಖ್ಯ ಹೆಂಗಿದೆ, ನಮಗೆ ಶ್ರೇಯೋದಾಯಕವಾಗಿರ್ತಕ್ಕಂಥದ್ದೇ ಸರಿ. ನಿನ್ನ ಜೊತೆ ನಾನು ಅಸತ್ಯವನ್ನಾಡ್ತಕ್ಕಂಥದ್ದು ಉಚಿತ ಅಲ್ಲ. ನಾನೀಗ ಋತುಮತಿಯಾಗಿರುವುದರಿಂದ ಅಪವಿತ್ರಳಾಗಿರ್ತಕ್ಕಂಥವಳಾಗಿದ್ದೀನಿ. ಆದ್ದರಿಂದ ಸ್ವಲ್ಪ ನೀನು ದಯೆ ತೋರಿ 3 ದಿನಗಳು ತಾಳ್ಮೆಯಿಂದಿರು. 4ನೇ ದಿನ ಸ್ನಾನದಿಂದ ಶುಚಿರ್ಭೂತಳಾಗಿ ಬಂದು ನಿನ್ನ ಚರಣದಾಸಿ ಆಗ್ತಕ್ಕಂಥವಳಾಗ್ತೀನಿ. ಆಗ ನಿನ್ನ ಇಚ್ಛೆವಂತ ಸುಖವನ್ನು ಅನುಭವಿಸು ಅಂತ ಹೇಳ್ತಾಳೆ. ಶಾಂಡಿಲ್ಯ ಒಪ್ಕೊಂಡು ತನ್ನ ಆಶ್ರಮಕ್ಕೆ ಹೊರಟೋಗ್ತಾನೆ. ಈ ರೀತಿಯಾಗಿ ಧಾನ್ಯಮಾಲಿನಿ ಋಷಿ ಒಪ್ಪಿಗೆ ಪಟ್ಕೊಂಡು ಗಂಧಮಾಧವನ ಪುರಕ್ಕೆ ಹೊರಟೋಗ್ತಾಳೆ. ಅಂದಿನ ರಾತ್ರಿ ದಶಗ್ರೀವನಾಗಿರ್ತಕ್ಕಂಥ ರಾವಣ ದಿಗ್ವಿಜಯ ಯಾತ್ರೆ ಮುಗಿಸಿ ಬಂದು ಸೈನ್ಯ ಸಮೇತನಾಗಿ ಹೊಟ್ಟೆಯಲ್ಲಿ ವಿಶ್ರಾಂತಿ ಪಡೆತಿರ್ತಾನೆ. ಇದು ಧಾನ್ಯಮಾಲಿನಿಗೆ ಗೊತ್ತಿಲ್ಲ. ಆ ದಿನ ರಾತ್ರಿ ಸಮಯದಲ್ಲಿ ಶ್ರುತಿಗನುಸಾರವಾಗಿ ಮಂದ್ರ ಮಧ್ಯಸ್ಥಾಯಿಯಲ್ಲಿ ಚಿತ್ತವು ರಂಜಿತವಾಗುವಂತೆ ಇಂಪಾಗಿ ಮನೋಹರವಾಗಿರ್ತಕ್ಕಂಥ ಒಂದು ಗೀತೆಯನ್ನು ಹಾಡಕ್ಕೆ ಶುರು ಮಾಡಿಬಿಡ್ತಾಳೆ. ಮನೋರಂಜನೆ ಆಗಿರ್ತಕ್ಕಂತಹ ಇಂಚರ ರಾವಣ ಅವನ ಕಿವಿಗೆ ಬೀಳತ್ತೆ. ಆ ಒಂದು ಮಧ್ಯರಾತ್ರಿಯಲ್ಲಿ ಬಳಲಿದ ಅವನ ಸೈನ್ಯ ಎಲ್ಲರ ಇದ್ದರಲ್ಲಿ ಜಾರಿರುತ್ತೆ. ಎಚ್ಚರದಿಂದ ಎದ್ದಿದ್ನಲ್ಲ ರಾವಣ, ಅವನು ಮಾತ್ರ ಆ ಮಧುರವಾದ ಗಾಯನವನ್ನು ಕೇಳ್ತಾನೆ. ಧ್ವನಿ ಬರ್ತಿರ್ತಕ್ಕಂಥ ದಿಕ್ಕನ್ನು ಹಿಡಿದು ಹೊರಡ್ತಾನೆ. ಅಲ್ಲಿ ಜಗನ್ಮೋಹಿನಿ ಅಂತಿದ್ದ ಧಾನ್ಯಮಾಲಿನಿಯನ್ನು ಕಂಡು ಆಶ್ಚರ್ಯ ವಿಸ್ಮಿತನಾಗ್ತಾನೆ. ಸುರಸುಂದರಾಂಗಿ, ನನ್ನನ್ನು ವರಿಸಿ ಮನಸೋಕ್ತ ಕಾಮೋಪಗಳಲ್ಲಿ ಬಾಳಬಾರ್ದೆ ಅಂತ ಕೇಳ್ಕೊಳ್ತಾನೆ. ಅವನನ್ನು ನೋಡಿದ ಕೂಡಲೇ ಆ ಲತಾಂಗಿ ಭಯವಿಹ್ವಳಾಗಿ ತುಂಬ ಅವಳಿಗೆ ಭಯ ಆಗೋಗ್ಬಿಡುತ್ತೆ. ಗಾಳಿ ರಭಸಕ್ಕೆ ಕಂಪಿಸುವ ಬಳ್ಳಿ ರೀತಿ ನಡುಗಿ ಹೋಗ್ತಾಳೆ ಅವಳು. ಪೂಜ್ಯರೇ, ನಾನೀಗ ಅಜಸ್ವಲಿಯಾಗಿರ್ತಕ್ಕಂಥವಳು, ಮೇಲಾಗಿ ಓರು ಪುರುಷನ ಅಧೀನಳೂ ಆಗಿದ್ದೇನೆ, ನಿನ್ನನ್ನು ವರಿಸಲು ಯೋಗ್ಯಳಲ್ಲ ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿದಾಗ ರಾವಣ ನಗುತ್ತಾನೆ. ಒಪ್ಪೋದೇ ಇಲ್ಲ. ಅದನ್ನು ಅವಳನ್ನು ಬರಸೆಳೆದು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು
ತರುಣಿ, 3 ವಿಧಗಳಿಂದ ಒಪ್ಪುವ ವನಿತೆಯರೆಂದರೆ ನನಗೆ ಮೋಜು ಬಹಳ. ಮದ್ಯಪಾನ ಮತ್ತಳು, ರಜಸ್ವಲೆಯು ಹಾಗೂ ಪರಾಂಗನೆ, ನಿನ್ನಲ್ಲಿ ಈ 3 ಸಮನ್ವಯಗೊಂಡಿವೆ ಅಂತ ಆಗ್ರಹಪಡಿಸ್ತಾ ಒತ್ತಾಯ ಮಾಡಿ ಅವಳನ್ನು ಸಂಭೋಗ ಮಾಡ್ತಾನೆ. ಅತ್ಯಂತ ಮನೋಹರವಾಗಿರ್ತಕ್ಕಂಥ ಕಮಲ ಪುಷ್ಪವನ್ನು ಮದ್ದಾನೆ ಹಿಸ್ಕಿ ಹಾಕೋ ರೀತಿಯ ಸುಕೋಮಲೆಯನ್ನು ಪರಿಪರಿಯ ವಿಧಾನಗಳಲ್ಲಿ ಸಂಭೋಗಿಸ್ತಾನೆ. ಕೂಡಲೇ ಅವಳ ಗರ್ಭದಿಂದ ಅತಿಕಾಯನೆಂಬ ರಾಕ್ಷಸನ ಉದ್ಭವ ಕೂಡ ಆಗ್ಬಿಡುತ್ತೆ. ರಾವಣ ಅವಳನ್ನು ಬಿಟ್ಟು ಅತಿಕಾಯನನ್ನು ಸ್ವೀಕರಿಸಿ ಸೈನ್ಯ ಸಮೇತ ಹೊರಟು ಹೋಗ್ತಾನೆ. 3 ದಿನಗಳು ಉರುಳುತ್ತೆ. ಧಾನ್ಯಮಾಲಿನಿ ಶುಚಿರ್ಭೂತಳಾಗಿ ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ದಿವ್ಯಭೂಷಣಗಳಿಂದ ಪರಿಶೋಭಿತಳಾಗಿ ಚಂದನ ಪರಿಮಳಾದ ದ್ರವ್ಯಗಳಿಂದ ಲೇಪಿತಳಾಗಿ ಸುಗಂಧ ಭರಿತ ಪುಷ್ಪಮಾಲೆಗಳಿಂದ ಅಲಂಕೃತಳಾಗಿ ಮಹರ್ಷಿ ತಪ್ಪಾಗಿ ಭಾವಿಸುವನೋ ಅನ್ನೋ ಒಂದು ಅಂಜಿಕೆಯಿಂದ ಶಾಂಡಿಲ್ಯನ ಸಮ್ಮುಖದಲ್ಲಿ ಬರ್ತಾಳೆ. ಅವಳ ಮುಖಲಕ್ಷಣಗಳನ್ನು ಗಮನಿಸಿ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಶಾಂಡಿಲ್ಯನಿಗೆ ಏನೇನು ವೃತ್ತಾಂತಗಳು ಜರುಗಿದೆಯೋ ಅವೆಲ್ಲ ಕಣ್ಮುಂದೆ ಸುಳಿಯುತ್ತೆ. ಎಲೆ ದುಷ್ಟಳೆ, ಕೊಟ್ಟ ಮಾತನ್ನು ತಪ್ಪಿ ನನ್ನನ್ನು ಅಲ್ಲಗಳೆದು ಪರಪುರುಷರನ್ನು ಕೂಡಿರ್ತಕ್ಕಂಥ ನೀನು ಘೋರ ರೂಪದಲ್ಲಿ ಮೊಸಳೆಯಾಗಿ ಸರೋವರದಲ್ಲಿ ಬಿದ್ದಿರು, ವಿಷಯ ಲಂಪಟನಾಗಿ ನಿನ್ನ ಕೆಡಿಸ್ತಕ್ಕಂತಹ ನೀಚ, ಪುತ್ರ ಮಿತ್ರ ಸೋದರ ಸಮೇತನಾಗಿ ಅಚಾತುರ್ಯ ಘಟನೆಯಿಂದ ಅನ್ಯಾಯವಾಗಿ ಯುದ್ಧದಲ್ಲಿ ಸಾಯಲಿ ಅಂತ ಉಗ್ರವಾದ ಶಾಪವನ್ನು ಕೊಟ್ಟು ಬಿಡ್ತಾನೆ. ನಂತರ ಪ್ರಶಾಂತತೆ ಪಡೆದ ಚಿತ್ತದಲ್ಲಿ ಈ ವಿಧವಾಗಿ ಭಾವಿಸ್ತಾನೆ. ಅಹೋ, ಇಂದ್ರಿಯಗಳನ್ನು ಜಯಿಸಿದ ನಿಷ್ಠಾವಂತರಿಗೂ ಮದಮತ್ತರಾದವರಿಗೂ ಮಹಾಮೋಹವುಳ್ಳವರು ಹಾಗೂ ವಿಜ್ಞಾನವುಳ್ಳವರಿಗೂ ಅತೀವ ಕಾಮವಾಂಛೆಯುಳ್ಳವರು ಹಾಗೂ ಆಸೆಗಳನ್ನು ದೂರೀಕರಿಸಿದವರು, ಜನನ ಮರಣಗಳನ್ನು ಅರಿತವರಿಗೂ ಹಾಗೂ ಕಾಮೋಪಭೋಗಗಳಲ್ಲಿ ಚತುರತೆ, ಅಹಂಕಾರ, ಶಾಂತತೆ, ಅಂಧಕಾರ, ಸೂರ್ಯ ತೇಜಸ್ಸು, ಅಗ್ನಿಹೋತ್ರ, ನೀರು ಇಂತಹ ವಿರುದ್ಧ ಸ್ವಭಾವಗಳ ಹೊಂದಾಣಿಕೆಯಾಗಲು ಸಾಧ್ಯವಾಗುತ್ತಾ? ಪರಹಿತವನ್ನು ಅಪೇಕ್ಷಿಸ್ತಕ್ಕಂಥ ಸತ್ಯಧರ್ಮಶೀಲ, ದಯೆ, ಶಮ, ದಮ, ಪುಣ್ಯಶ್ಚರಿತೆಗಳಲ್ಲಿ ವಿವೇಕ ಬುದ್ಧಿ, ಸತ್ವಗುಣ ಸಂಪನ್ನ, ಭಯ, ಭಕ್ತಿ ಮೊದಲಾದ ಸದ್ಗುಣಗಳುಳ್ಳ ನನ್ನ ಮನಸ್ಸು ಮರ್ಯಾದೆಯಿಂದ ಕಳಚಿ ಹೋಗುವಂತಹ ಸ್ತ್ರೀ ಸಾಂಗತ್ಯವನ್ನು ಚರ್ಮ ಸಂಬಂಧವಾದ ಇಂದ್ರಿಯಗಳು ತುಚ್ಛವಾದ ಸೌಖ್ಯ ನೀಡತಕ್ಕಂಥ ಸಲುವಾಗಿ ಬಯಸಿ ಮೋಸ ಹೋದ್ನಲ್ಲ. ಅಯ್ಯೋ, ಕಲುಷಿತನಾಗಿ ಮಹಾಭಯಂಕರ ಪಾಪಕ್ಕೆ ನಾನು ಗುರಿಯಾಗಿಬಿಟ್ಟಿದ್ದೇನೆ. ನರಕದ ಹಾದಿಯನ್ನು ಹಿಡಿದು ಹೋಗುವ ಮುನಿಗಳು, ಜೀವಿಗಳು ಸ್ವರ್ಗಲೋಕ ಸೇರುವ ಮಾರ್ಗವನ್ನು ಅರಿಯಲಾರರು. ಕಾರಣವನ್ನು ಪರೀಕ್ಷಿಸಲು ಕಾಮಿನಿಯರಲ್ಲಿ ಕಾಂಕ್ಷೆ ನರಕದ ಸರಿಹದ್ದನ್ನು ದಾಟಲು ಬಿಡದು, ಅದು ದುಸ್ತರವೆಂಬುದು ಸ್ಪಷ್ಟವಾಯಿತು ಅಂತ ಅಂದ್ಕೊಂಡು ಧಾನ್ಯಮಾಲಿನಿಯ ಪಾದಗಳಲ್ಲಿ ಬಿದ್ದು ಅಂತ ಹೇಳಿದಾಗ ಧಾನ್ಯಮಾಲಿನಿ ಏನು ಮಾಡ್ತಾಳೆ, ಅವನ ಪಾದಗಳಲ್ಲಿ ಬಿದ್ದು ಭಯಕಂಪಿತಳಾಗಿ ಕರಗಳನ್ನು ಜೋಡಿಸಿ ದೀನವದನಾಳಾಗಿ ಹೇಳ್ತಾಳೆ, ಹೇ ದಯಾನಿಧಿ, ನಾನು ಅಪರಾಧಿಯಲ್ಲ ಮಹಾತ್ಮ. ನಾನೆಷ್ಟು ನಿರಾಕರಿಸಿದ್ರು ಆ ರಾವಣ ನನ್ನ ಮಾತಿಗೆ ಲಕ್ಷ್ಯ ಕೊಡದೆ ಬಲಾತ್ಕಾರದ ನನ್ನ ಶೀಲವನ್ನು ಅಪಹರಿಸಿಬಿಡ್ತಾನೆ. ದಿವ್ಯ ದೃಷ್ಟಿಯ ಮಹಿಮೆ ಒಳ್ಳೆಯ ನಿಮಗೆ ನನ್ನ ಈ ದುರದೃಷ್ಟ ತಿಳಿದಿರೋದೇ ಇಲ್ವೇ? ಆದರೂ ನನಗಿಂತ ಘೋರ ಶಾಪ ನೀಡಿಬಿಟ್ಟಿದ್ದೀರಾ ನನಗೆ. ನೀವು ಕೃಪೆ ಮಾಡಿ ನನ್ನ ಶಾಪ ತೊಲಗಿಸಿರಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಆಗ ಶಾಂಡಿಲ್ಯ ಹೇಳ್ತಾನೆ, ಅವನು ಕರುಣಾಳವೇ ಆದರೂ ಹೇಳ್ತಾನೆ, ಓ ತರುಣಿ, ನನ್ನ ಶಾಪ ಅಮೋಘವಾದದ್ದು, ನೀನು ಅದನ್ನು ಅವಶ್ಯವಾಗಿ ಅನುಭವಿಸಲೇಬೇಕು. ಆದರೂ ನೀನು ಶಾಪ ತೊಲಗಕ್ಕೆ ಕಾಲ ನಿರೀಕ್ಷಿಸಬೇಕಾಗತ್ತೆ. ದಶರಥನ ಪುತ್ರನಾದ ಶ್ರೀರಾಮ ಕಾರ್ಯನಿಮಿತ್ತ ಹನುಮಂತನಲ್ಲಿಗೆ ಬರ್ತಾನೆ, ಅವನಿಂದ ನಿನ್ನ ಶಾಪ ವಿಮುಕ್ತಿಯಾಗತ್ತೆ ಅಂತ ಹೇಳಿ ವರ ನೀಡ್ತಾನೆ. ನಂತರ ಶಾಂಡಿಲ್ಯ ತನ್ನ ಚಿತ್ತದಲ್ಲಿ ಜನಿಸಿರ್ತಕ್ಕಂತಹ ಕಾಮ, ಮೋಹ ಎಲ್ಲವನ್ನ ಕಳಿಸ್ಕೊಂಡ್ಬಿಟ್ಟು ಮಹಾತ್ಮನಾದ ಶಾಂಡಿಲ್ಯ ಶಾಂತಚಿತ್ತನಾಗಿ ಗಂಗಾ ತೀರದತ್ತ ಹೋಗ್ತಾನೆ. ಶಾಂಡಿಲ್ಯನ ಶಾಪದ ಕಾರಣ ಧಾನ್ಯಮಾಲಿನಿ ಮೊಸಳೆಯಾಗಿ ಸರೋವರದಲ್ಲೇ ಇರ್ತಾಳೆ. ಕಾಲಕ್ರಮದಲ್ಲಿ ನೀರು ಕುಡಿಯೋಕ್ಕೆ ಅಂತ ಹನುಮಂತ ಅಲ್ಲಿಗೆ ಬರ್ತಾನೆ. ಕಾಲನೇಮಿ ಅಂತಕ್ಕಂಥ ದುಷ್ಟನ ಆದೇಶವನ್ನು ಅನುಸರಿಸಿ ಹನುಮಂತನನ್ನು ಹಿಡಿದು ನುಂಗು ಬಿಡ್ತಾಳೆ. ಮಹಾಚತುರನಾದ ಹನುಮ ಅವಳ ಹೊಟ್ಟೆಯಲ್ಲಿ ತನ್ನ ಶರೀರಗಾತ ದೊಡ್ಡದು ಮಾಡಿ ಆ ಮೊಸಳೆಯನ್ನು ಸೀಳಿ ಹಾಕ್ತಾನೆ. ಧಾನ್ಯಮಾಲಿನ ಶಾಪ ಅಂತ್ಯವಾಗುತ್ತೆ. ಹಿಂದಿನ ರೂಪ ತಳೆದು ಅವಳು ಪುನೀತಳಾಗ್ತಾಳೆ. ಹೀಗೆ ಶಾಂಡಿಲ್ಯ ಮಹರ್ಷಿಗಳು ಧಾನ್ಯಮಾಲಿನಿಯನ್ನು ಹೇಗೆ ಶಾಪವನ್ನು ಕೊಟ್ಟು ವಿಮೋಚನೆ ಮಾಡಿದ್ರು ಅಂತಕ್ಕಂಥದ್ದು ಈ ಒಂದು ಕಥೆ ತಿಳಿಸುತ್ತೆ. ಧನ್ಯವಾದಗಳು.